ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸುಮ್ಮನೆ ನಿಮ್ಗೆಲ್ಲ ನೆನಪಿಗೆ ಬರಲಿ ಅನ್ನೋದಕ್ಕೊಂದು ಹೇಳೋದಾದ್ರೆ, ಈ ರಾವಣನ ತಮ್ಮ ಯಾರು? ನಾನು ನಿನ್ನೆ ಹೇಳಿದ್ದಲ್ಲ, ಯಾರು ಹೇಳ್ರಿ, ಯಾರು ಪಟ್ಟದೆ? ಹೆಂಗೆ ಗೊತ್ತಿಲ್ಲ, ಕುಂಭಕರ್ಣ. ಯವ್ವ, ಅವ ಕುಂಭಕರ್ಣ. ಅವ ಒಂದ್ಸಲ ಊಟ ಮಾಡ್ದಂದ್ರೆ 6 ತಿಂಗಳು ಊಟ ಮಾಡ್ತಿದ್ದಂತ. ಅವ 6 ತಿಂಗಳು ಊಟ ಮಾಡವ, 6 ತಿಂಗಳು ಮನ್ಕೊಳ್ಳವ. ಕತೆ ಕಾಲ್ಪನಿಕ. ಮತ್ತಿದು ವೈದ್ಯಲ್ಲೂ ಹಚ್ಚಕೋಬೇಡ್ರಿ, ಸುಮ್ ಕಾಲ್ಪನಿಕ ಕತೆ, ಕಾಲ್ಪನಿಕ ತಿಳ್ಕೊರಿ. 6 ತಿಂಗಳು ಉಣಾವ, 6 ತಿಂಗಳು ಮಲ್ಕೊಳ್ಳವ. ಅವ ಹಿಂಗ 6 ತಿಂಗಳು ಊಟ ಮಾಡಿ ಮಲ್ಕೊಂಡಿದ್ದು ಕುಂಭಕರ್ಣ, ಅವನಿಗೆ ಇಲ್ಲಿ ತನಕ ದಾಡಿ ಬಂದು ಮಲ್ಕೊಂಡಲ್ಲ. ಅವ ಕೂದಲ ತಲೆ ಮ್ಯಾಗ ಇಲ್ಲಿ ತನಕ ದಾಡಿ ಬಂದು. ಅವ ರಾವಳ ವಿಚಾರ ಮಾಡದಂತ, ನಮ್ಮ ತಮ್ಮಗೆ ದಾಡಿ ಭಾಳ ಬಂದವ, ಇವನಿಗೆ ದಾಡಿ ಮಾಡಿಸ್ಬೇಕಂತ ಅನ್ಕೊಂಡು ಕರೆದಂತ. ದಾಡಿ ಮಾಡ್ಕೋರಿ, ದಾಡಿ ಮಾಡೋರಿಗೆ ಕರ್ಕೊಂಬರ್ರಿಪ್ಪ ಅಂದಂತವ. ದಾಡಿ ಮಾಡೋರಿಗೆ ಕರ್ಕೊಂಡು ಬರ್ರಿ ಅಂದಾಗ ದಾಡಿ ಮಾಡೋರಿಗೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ಬಳಿಕ ಅವನಿಗೆ ಹೇಳ್ತಾನಂತ ರಾವಳ, ನೋಡಪ್ಪ, ಇವನಿಗೆ ಭಾಳ ಕೂದಲ ಬಂದ್ಬಿಟ್ಟವ, ದಾಡಿ ಬಂದವ, ಮೀಸಿ ಬಂದವ, ಚಂದ ಎಲ್ಲ ಕಟ್ ಶೇವಿಂಗ್ ಮಾಡು ಅಂದ್ರು. ಅವ ಅಂತಾನ, ಅಲ್ರಿ ಇವ ಒಟ್ಟ ಹೇಳಂಗಿಲ್ಲ ಕುಂಭಕರ್ಣ. ಇವನಿಗೆ ಹೆಂಗೆ ಮಾಡಿದೆ, ನೀನ ಸುಮ್ಮ ಅವ ಮಲ್ಕೊಂಡನ, ಹಂಗೆ ನೀ ಮಾಡು ತಂದಿವ. ಅವ ಹಿಂಗೆ ಮಲ್ಕೊಂಡನ, ಅವನ ಹೊಟ್ಟಿಗೆ ಸಿಡಿ ಹಚ್ಚಿ ಏರ್ದ. ಅವನು ಹೊಟ್ಟಿಗೆ ಸಿಡಿ ಹಚ್ಚಿ ಏರ್ದ. ಏರಿದ ಬಳಕ ನೀರು ಬಟ್ಲಾಗ ಸಾಲ್ತವ. ಚಲೋ ಒಂದು ಬಕೆಟ್ ತಗೊಂಡು ಹೋದ ಮ್ಯಾಗ. ಅವ ಬಕೆಟ್ ತಗೊಂಡು ಹೋದ, ಹೊಟ್ಟಿ ಮ್ಯಾಲ ಕುಂತ ಬಳಕ ದಾಡಿ ಮಾಡ್ಬೇಕಾದ್ರೆ ಈ ಕಡೆ ಗಡ್ಡಕ್ಕೆ ನೀರು ಹಚ್ಚದ. ನೀರು ಹಚ್ಚಿ ಚಂದ ನುಣ್ಣಗೆ ದಾಡಿ ಮಾಡಿದ ಬಳಕ ಇನ್ನು ಮೀಸಿ ಕಟ್ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಕತ್ರಿ ತಗೊಂಡು ಹಿಂಗೆ ಮೀಸಿ ಕಟ್ ಮಾಡಕತ್ತ. ಮೀಸಿ ಕಟ್ ಮಾಡ್ಬೇಕಾದ್ರೆ ಅವ ಕುಂಭಕರ್ಣ ಸುಮ್ ಕುಂಡ್ರಲಿಲ್ಲ, ನಿದ್ದೆಗಣದಾಗಿದ್ದು ಮೊದ್ಲೇ. ಅವ ನಿದ್ದೆಗಣದಾಗಿದ್ದು ಕುಂಭಕರ್ಣ ಒಮ್ಮೆ ಉಸಿರು ತೊಗೊಂಡ್ಬಿಟ್ಟವ. ಹಿಂಗ ಒಮ್ಮೆ ಉಸಿರು ತಗೊಳ್ಳೋಣ ಹೇಳ್ತೀನಿ, ಸೀದಾ ಕತ್ರಿ ಮೂಗನಾಗೆ. ಮೂಗಿಟ್ಟೆ ಇದ್ರು, ಕತ್ರಿ ಮೂಗನಾಗ ಹೋಯ್ತು. ಇದಕ್ಕೆ ಲೆಕ್ಕ ತಿಳಿವಲ್ತು, ಏನು ಮಾಡೋದು, ದೊಡ್ಡ ಕುದಿಬೇಕು ಇವನಿಗೆ, ಕೆಲಸನೇ ನಿರ್ತಲ್ಲ. ಇನ್ನು ಹುಡುಕಾಡ್ದು ಹೆಂಗ ಅಂತಿವ, ಹಿಂಗೆ ಹುಡುಕಾಡ್ಕತ್ತ. ಮೂಗು ಇಂತಿತ್ತವ ಇದ್ದವು. ಕತೆ ಕಾಲ್ಪನಿಕ. ಅದು ಹುಡ್ಕಾಡ್ಕತ್ತ ಒಟ್ಟ ಸಿಗಲ್ಲ ಇತ್ತು. ಅದ್ರಾಗ ರಾವಳ ಬಂದ, ಯಾಕೆ ಕಳಕತ್ತೇವ? ಏನಾಗ್ಯದ? ಕತ್ರಿ ಹೋಗ್ಯ ಒಳಗ. ಹೌದು, ಹುಡ್ಕ್ಯಾಡ ಅಂದವ. ಹುಡ್ಕ್ಯಾಡ ಅಂದ ಬಳಿಕ ಇನ್ನು ಮಾಡೋದೇನು ಅಂತ ಅನ್ಕೊಂಡು ಸೀದಾ ನೋಡ್ದ ಸಿಗ್ಲಿಲ್ಲ. ಮೂಗನಾಗೆ ನಡ್ಕೋತ ನಡ್ದ ಇವ. ಇದೆಲ್ಲ ಎಲ್ಲಿ ನಡೆದ? ಮೂಗನಾಗ ನಡ್ಕೋತ ನಡೆದ ಒಟ್ಟ ಕತ್ರಿ ಸಿಗಲ್ಲಾಗ್ಯದ. ಅಲ್ಲಿ ಒಬ್ಬ ಎದ್ರ ಕಂದಿಲ್ ಹಿಡ್ಕೊಂಡು ಹೊಂಟಾನ. ಎಲ್ಲಿ? ಮೂಗನಾಗ. ಅವ ಕೇಳ್ತಾನ, ಕಂದಿಲ್ ಹಿಡ್ಕೊಂಡು ಬರವ, ಎಲ್ಲಿ ನಡೆದಿದ್ವ ನೀ? ಏನ್ ಮಾಡ್ತೀರಿ? ನಾನು ಬಂದಿದ್ದ ದಾಡಿ ಮಾಡ್ದ, ಮೀಸಿ ಕಟ್ ಮಾಡ್ಬೇಕಾದ್ರೆ ಕತ್ರಿ ಇವನು ಮುಗನಾಗ ಹೋಗ್ಯ, ಒಟ್ಟ ಸಿಗಲ್ಲಾಗ್ಯಾವ. ಅವ ಕಂದಿಲ್ ಹಿಡ್ಕೊಂಡ ಬಂದಂತ ಬುದ್ಗೇಡಿ, ನನಗೆ ಎಮ್ಮಿ ಕಳೆದ 8 ದಿನ ಆಗ್ಯದ, ಸಿಗಲ್ಲಾಗ್ಯದ. ನಿನ್ನ ಕತ್ರಿ ಏನ್ ಸಿಗ್ತದ, ನಡಿ ಹೊರಗ ಅಂದ. ಎಷ್ಟು ಚಂದ ಹಾಡುಗಳದವ ನೋಡು. ಈಗ ಹಾಡುಗಳವ ಚ ಚ ಚ ಚ ಚ. ಮೊನ್ನೆ ಒಂದು ಹಾಡು ಬಂದಿತ್ತು, ಯಾಕ ಹುಡುಗ ಮೈಯಾಗ ಹ್ಯಾಂಗೈತಿ, ಕೆನ್ಯಾರ ಕಚ್ಚಬಿಡು. ಕಚ್ಕೊತ್ ಹೋಗ ಆ ಕಡೆ, ಇಲ್ಲೇನದ. ಇವರು ಒಟ್ಟ ದೇವ್ರ ಒಟ್ಟ ಗೊತ್ತೇ ಇಲ್ಲ ಅಂತ ಇವ್ರಿಗೆ. ಈ ಬಸ್ ಫ್ರೀ ಆಗನ ದೇವ್ರಿಗೆ ಹೋಗ್ಬೇಕಂದವ್ರು ಇವರು. ಎಲ್ಲ 8 ಮಂದಿ ನಿಂತ್ಕೊಂಡು ಹೆಣ್ಮಕ್ಳು ಕಂಪ್ನಿ. ಅದ್ರಾಗ ಶಿಲ್ಪಾಂಟಿ ಅಂತೂ ಭಾಳ ಜೋರು ಅವ್ರದ್ದು ಬಾಯಿ. ಶಿಲ್ಪಾಂಟಿ ಅವರು ಅಲ್ಲ, ಇಲ್ಲೇ ಅಲ್ಲ, ಅಲ್ಲಿ ಅವರು ಶಿಲ್ಪಾಂಟಿ ಅವ್ರು ಸುಮ್ಕೊಂಡಿರ್ಲಿಲ್ಲ. ಶಾರದಾ ಆಂಟಿ ಅವ್ರಿಗೆ ಹೇಳಿದ್ರಂತ, ಇಲ್ರಿ ಶ್ರೀಶೈಲಕ್ಕೆ ಹೋಗೋಣ. ನಡಿ ಹೋಗೋಣ, ಸುಮ್ಮ ಆಧಾರ್ ಕಾರ್ಡ್ ತೊಗೊಂಬರ್ರಿ ಅಂದ್ರಂತ ಅವ್ರು. ಯವ್ವ, ಈ ಜಗತ್ತಿನೊಳಗೆ ಮನಿ ಬಾಗಿಲು ಮುರಿದವ್ರು ಅದಾರ, ಕಿಟಕಿ ಮುರಿದವ್ರು ಅದಾರ, ಬಸ್ಸಿನ ಬಾಗಿಲು ಮುರಿದವ್ರು ನೋಡ್ರಿ. ಅದು ಇತಿಹಾಸದೊಳಗೆ ಆಗ್ಯದ ನೋಡ್ರಿ. ಅದನ್ನು ಅಂತೂ ಇಂತೂ ಬಸ್ಸಿಗೆ ಹತ್ತಿ ಹೋದ್ರಿ ಇವ್ರು ಶ್ರೀಶೈಲಕ್ಕೆ ಹೋಗ್ಬೇಕಂತ. 10 ಮಂದಿ ಅಲ್ಲಿ ಕರ್ನಾಟಕ ಬಾರ್ಡರ್ಗೆ ಹೋಗೋಣ ಇಳಿಸ್ಬಿಟ್ರಿ ಇವ್ರಿಗೆ.
ಏ ಹೆಂಗ್ರಿ ಏ ಮುಂದೆ ಹೋಗುತ್ತ ಅಂದ ಅವ. ನಿಮಗೆ ಈ ಬಸ್ ಹೋಗಂಗಿಲ್ಲ, ಮುಂದೆ ಹೋಗುತ್ತ ಅಂದ ಬಳಕ ಅಲ್ಲಿ ಕ್ರೋಜರ್ ನಿಂತೀವಿ. ಕ್ರೋಜರ್ದಾಗ ಹೋಗಿ ಕೂತ್ರು ಇವ್ರು. ಎಲ್ಲಿಗೆ ಹೋಗುತ್ತೆ? ಶ್ರೀಶೈಲಕ್ಕೆ ಹೋಗುತ್ತೆ. ಶ್ರೀಶೈಲಕ್ಕೆ ಹೋಗುತ್ತೆ ಕ್ರೋಜರ್ನಾಗ ಕೂತ್ರು. ಕ್ರೋಜರ್ದಾಗ ಮುಂದಕ್ಕೆ ಹೋಗೋಣ ಟಿಕೆಟ್ ಅಂತ ಅವ ಕೇಳಕತ್ತ. ಈ ಟಿಕೆಟ್ ಅಂದಾಗ ಆಧಾರ್ ಕಾರ್ಡ್ ತೋರ್ಸಕತ್ತ ಕ್ರೋಜರ್ದವ್ರಿಗೆ ಇವರು. ಏ ಇದು ಬಸ್ ಅಲ್ರಿ ಕ್ರೋಜರ್ ಅಂತ ಅವ ಅಂದ. ಅಂತೂ ಇಂತೂ ದುಡ್ಡು ಕೊಟ್ಟು ಶ್ರೀಶೈಲಕ್ಕೆ ಹೋದ್ರು. ಶ್ರೀಶೈಲಕ್ಕೆ ಹೋದ ಬಳಕ ಅಲ್ಲಿ ಇಳಿದ್ರು. ಅಲ್ಲಿ ಇಳಿದ ಬಳಕ ಒಟ್ಟಾಗ ಗೊತ್ತಿಲ್ಲ ಇವ್ರಿಗೆ ಎಲ್ಲಿ ಹೋಗ್ಬೇಕು ಏನು ಸುದ್ದಿ. ಒಟ್ಟು ಫ್ರೀಯಾಗಿ ಅವ್ನು ಹೋಗಕತ್ತಾರ ಇವರು. ಅಲ್ಲಿ ಹೋದು ಕುಂತ ಬಳಕ ಇನ್ನು ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ಲಾರ್ದಾಗ ಇನ್ನು ನೋಡೋದೆಲ್ಲಿ ಶ್ರೀಶೈಲ ನೋಡೋದು ಹೆಂಗ? ಅಲ್ಲಿ ಹೋಗಿ ನಿಂತ್ಕೊಂಡ್ರು. ಒಟ್ಟ ಇವ್ರಿಗೆ ಕನ್ನಡ ಬಿಟ್ಟರೆ ಮತ್ತೊಂದು ಭಾಷೆ ಬರಂಗಿಲ್ಲ. ಅಲ್ಲೆಲ್ಲ ತೆಲುಗುದಾಗೆ ಮಾತಾಡೋರು. ಇನ್ನು ದರ್ಶನ ಮಾಡೋದು ಹೆಂಗ ಅನ್ನೋದ್ರಾಗ ಅಲ್ಲಿ ಒಬ್ಬ ಬಂದ. ಏ ನಾನು ನಿಮಗೆಲ್ಲ ತೋರಿಸ್ತೀನಿ ಸುಮ್ ಕೂಡ್ರಿ ಅಂದ. ಅಲ್ಲಪ್ಪ ನೀ ತೋರಿಸ್ತಿ? ನಾ ಒಟ್ಟು ತೋರಿಸ್ತೀನಿ, ನಾ ಹೆಂಗೆ ಮಾಡ್ತೀನಿ ನೀವು ಹಂಗ ಮಾಡೋದತ್ತಂದ. ಯಾಕಾಗಲ್ತ ಅನ್ಕೊಂಡ್ರು. ಬೆಳಗ್ಗೆ ಎದ್ರು, ಸ್ನಾನ ಮಾಡಿದ್ರು. ಮಾಡಿದ ಬಳಕ ಮುಂಜಾಳೆ ಎದ್ದು ಅವ ಅಂದ, ಇದೇ ನೋಡ್ರಿ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಅಂದ. ಅವ ಕೈ ಮುಗಿದ ಬಳಕ ಇವು ಹಿಂದಿದ್ದ 10 ಮಂದಿ ಇವರು ಕೈ ಮುಗಿದ್ರು. ಅವ ಹೆಂಗ್ ಮಾಡ್ತಾನೆ? ಇವರೆಲ್ಲ ಹಂಗೆ ಮಾಡ್ಕೊತ ಬಂದ್ರು. ಮಾಡಿದ ಬಳಕ ಎಲ್ಲಿ ಕೈ ಮುಗಿತಾನ? ಅವ್ರು ಮುಗಿ ಶಾರದ ಕೈ ಮುಗಿಯಾರ ಇವ್ರು. ಎಲ್ಲಾ ಕಡೆ ಕೈ ಮುಗಿದು ಎಲ್ಲಿಗೆ ಬಂದ್ರು ಅಂದ್ರೆ ಲಾಸ್ಟ್ ಮಲ್ಲಯ್ಯನ ಗುಡಿ. ಆ ಮಲ್ಲಯ್ಯನ ಗುಡಿ ಬಲೆ ಕಲ್ಲದ. ಅಲ್ಲಿ ಲಿಂಗದ ಮುಂದೆ ಎದುರು ನಿಂತ್ಕೊಂಡು ಕೈ ಮುಗಿಬೇಕಂತ ಅವ ಕೈ ಮುಗಿಯಾಕತ್ತ. ಎರಡೂ ಕೈಗಳನ್ನು ಮುಗಿದಾನ. ಇವರಿಗೆ ಮೊದಲೇ ಹೇಳ್ಯಾನ, ನಾ ಹೆಂಗ್ ಮಾಡ್ತಾ ನೀವು ಹಂಗೆ ಮಾಡ್ರಿ ಅಂದ. ಯಾಕಾಗಲ್ ತಗೋ ಅಂತ ಅನ್ಕೊಂಡ ಬಳಕ ಎರಡೂ ಕೈ ಮುಗಿದ ಮುಂದೆ ನಿಂತ್ಕೊಂಡು ಹಿಂಗ ನಮಸ್ಕಾರ ಮಾಡಾಕತ್ತ. ಹಿಂದಿದ್ದವರು ಹಿಂಗ ಕೈ ಮುಗಿದ್ರು. ಕಣ್ಣು ಮುಚ್ಚಿದ್ದ. ಹಿಂದಿದ್ದವರು ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚಿದ ಬಳಕ ಅವ ಕಣ್ಣು ತೆರೆದ. ಹಿಂದಿನವ್ರನ್ನು ಕಣ್ಣು ತೆರೆದ್ರು. ಅವ ಒಂದಿಟ್ಟು ಈ ಕಡೆ ಮಾರಿ ಮಾಡ್ದ. ಇವರು ಹಂಗೆ ಮಾಡಿದ್ರು. ಅವ ಹೆಂಗ್ ಮಾಡ್ತಾನೆ? ಒಟ್ಟು ಇವ್ರು ಹೆಂಗ್ ಮಾಡಕತ್ರು ಇವ್ರು. ಹಿಂಗ್ ಮಾಡ್ಬೇಕು ಅನ್ನೋದ್ರೊಳಗೆ ಅವ ಹಿಂಗ್ ಕೈ ಮುಗಿಬೇಕು ಅನ್ನೋದ್ರಾಗ ಅವನ ಬೆನ್ನಾಗ ಒಂದು ಕೆಂಪಿರಿವಿ ಕಟ್ಟತೆ ಕಡಿತು. ಯಾವಾಗ ಕೆಂಪಿರಿವಿ ಕಡಿತು ಕಡದ ಬಳಕ ಅವ ಹಿಂಗ ಮಾಡದ. ಅವ ಹಿಂಗ್ ಮಾಡನ. ಹಿಂದಿದ್ದು ಎಲ್ಲ ಶಿಲ್ಪಾಂಟಿ ಸುಮ್ಕೊಂಡಿರ್ಬೇಕು ಬೇಡ. ಮಲ್ಲಯ್ಯ ಬೇಟ ಆತ ನೀನು ಹಿಂಗ್ ಮಾಡಂತ ಇವು ಹಿಂದಿಂದ ಹಿಂಗ್ ಮಾಡಕತ್ತು. ಅದು ಇರು ಒಟ್ಟ ನಿಲ್ಲಲಾಗಿದೆ. ಇನ್ನು ದಾರಿ ತಪ್ಪು ಅನ್ಕೊಂಡು ಅವ ಏನ್ ಮಾಡ್ದ, ಒಂದು ಕೈ ಹಿಂಗಿಟ್ಟು ಇನ್ನೊಂದು ಕೈ ತಗೊಂಡು ಇಲ್ಲಿ ಹಿಂಗ ಒಂದಿಷ್ಟು ಕೆಬ್ರ ಬಳಕ ಹಿಂದಿದ್ದು ಶಾರದಾಂಟಿ ಸುಮ್ಕೊಂಡಿರ್ಲಿಲ್ಲ. ಹಿಂಗ್ ಮಾಡ್ಬೇಕು ಮಲ್ಲಯ್ಯ ಬೆಟ್ಟಕ್ಕ ಇವು ಹಿಂದ್ ತಿರ್ಸಕತ್ತು. ಇನ್ ಯಾಕೋ ಇದು ಹಿಂಗಾದ್ರೆ ಸಾಯಂಗಿಲ್ಲ ಅಂತ ಅನ್ಕೊಂಡು ಅವ ಏನ್ ಮಾಡ್ದ, ಅಲ್ಲಿ ಒಂದು ಕಲ್ಕಂಬ ಅಂತದ. ಆ ಕಲ್ಲಿಗೆ ಹೋಗಿ ಬೆನ್ನ ಹಚ್ಚಿ ತಿಕ್ಕಿದ ಬಳಕ ಹಿಂದಿದ್ದು ಎಲ್ಲ ತಿಕ್ಕಾಕತ್ತು. ಒಂದು ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ, ಎಲ್ಲರೂ ಮಾಡ್ತಾರಂತ ಮಾಡೋದಲ್ಲ.